ನಾವಿವತ್ತು ನೋಡೋಣ ವಾಟ್ಸಪ್ನಿಂದ ನಿಮಗೆ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಯಾವ ರೀತಿ ಮೊಬೈಲ್ ರಿಚಾರ್ಜ್ ಮಾಡೋದು ಅಂತ. ಮೊದಲು ನೀವು ನಿಮ್ಮ ವಾಟ್ಸಪ್ ಆ್ಯಪ್ನ ಓಪನ್ ಮಾಡಿ, ಮೇಲ್ಗಡೆ ರೂಪಿ ಸಿಂಬಲ್ ಕಾಣ್ತಾ ಇದೆಯಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಮೊಬೈಲ್ ರಿಚಾರ್ಜ್ ಪ್ರಿಪೇಡ್ ಟಾಪಪ್ ಅಂತ ಇದೆಯಲ್ವಾ, ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಈಗ ನೀವು ಯಾವ ಮೊಬೈಲ್ಗೆ ರಿಚಾರ್ಜ್ ಮಾಡಬೇಕಲ್ವ ಆ ನಂಬರ್ನ ನೀವು ಸೆಲೆಕ್ಟ್ ಮಾಡಬೇಕು. ನೋಡಿ, ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಿಮಗೆ ಪ್ಲ್ಯಾನ್ಸ್ ಕೇಳುತ್ತೆ, ಗೇಮಿಂಗ್, ಕ್ರಿಕೆಟ್ ಪ್ಯಾಕ್ಸ್, ಜಿಯೋ ಫೋನ್, ಸ್ಮಾರ್ಟ್ಫೋನ್ ಅಂತ. ನಾನು ಸ್ಮಾರ್ಟ್ಫೋನ್ನ ಆಯ್ಕೆ ಮಾಡ್ತೀನಿ. ನಿಮಗೆ ಯಾವ ಪ್ಲ್ಯಾನ್ ಬೇಕಲ್ವ ಅದನ್ನು ಸೆಲೆಕ್ಟ್ ಮಾಡಿ. ನಾನು ಒಂದು ಪ್ಲ್ಯಾನ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ದಿಸ್ ಪ್ಲ್ಯಾನ್ ಅಂತ ಕೆಳಗಡೆ ಕ್ಲಿಕ್ ಮಾಡಬೇಕು. ಇದಾದ ನಂತರ ನಿಮಗೆ ಕಂಟಿನ್ಯೂ ಅಂತ ಬರುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, ಮೋರ್ UPI ಆ್ಯಪ್ಸ್, ಅದರ್ ಪೇಮೆಂಟ್ಸ್ ಮೆಥಡ್ ಅಂತ ಆಪ್ಷನ್ ಬರುತ್ತೆ. ನಿಮಗೆ ಯಾವ ಆಪ್ಷನ್ನಲ್ಲಿ ಪೇಮೆಂಟ್ ಮಾಡಬೇಕಲ್ವ ಅದನ್ನು ನೀವು ಸೆಲೆಕ್ಟ್ ಮಾಡಿ ಪೇ ಮಾಡಿದರೆ ಆಯಿತು, ನಿಮಗೆ ಮೊಬೈಲ್ ರಿಚಾರ್ಜ್ ಆಗುತ್ತೆ. ಥ್ಯಾಂಕ್ ಯು.